ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ವಿನೋದ್ ಸಿದ್ದನ್ನವರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್, ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ ಅಡಿಯಲ್ಲಿ ಬರುವ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅನ್ನೋ ಸಬ್ಜೆಕ್ಟ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಫಂಡಮೆಂಟಲ್ಸ್ ಅನ್ನೋ ಸಬ್ಜೆಕ್ಟು BA, BSc, BCom ಥರ್ಡ್ ಸೆಮಿಸ್ಟರ್ ಅಥವಾ ಅಂದರೆ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತದೆ. ಈ ಸೆಷನ್ನಲ್ಲಿ ನಾವು ಫಸ್ಟ್ ಯೂನಿಟ್ನ ನಾವು ಓದ್ತಾ ಇದ್ದೀವಿ. ಫಸ್ಟ್ ಸೆಷನ್ ದಟ್ ಈಸ್ ಇಂಟ್ರಡಕ್ಷನ್ ಟು ಕಂಪ್ಯೂಟರ್. ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಅನ್ನೋದು ನಮ್ಮದು ಫಸ್ಟ್ ಯೂನಿಟ್. ಇದರಲ್ಲಿ ಇಂಟ್ರಡಕ್ಷನ್ ಆ್ಯಂಡ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಇಂಟ್ರಡಕ್ಷನ್ ಆ್ಯಂಡ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅನ್ನೋದು ಒಂದು ಸಬ್ ಟಾಪಿಕ್. ಅಂದರೆ ಈ ಟಾಪಿಕ್ನ ನಾವು ಈ ಸೆಷನಲ್ಲಿ ಓದ್ತಾ ಇದ್ದೀವಿ. ಸೊ ಬಿಫೋರ್ ಮೂವಿಂಗ್ ಆನ್ ಟು ದ ಇಂಟ್ರಡಕ್ಷನ್ ಆ್ಯಂಡ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಈ ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಏನು ಕಲಿತೀವಿ ಅಂದರೆ ಲರ್ನಿಂಗ್ ಆಬ್ಜೆಕ್ಟಿವ್, ಕಲಿಕೆಯ ಉದ್ದೇಶ ನಾನು ನೋಡ್ಕೊಳ್ಳೋಣಂತೆ. ಸೊ ಕಲಿಕೆಯ ಉದ್ದೇಶ ಬಂದು ಟು ಅಂಡರ್ಸ್ಟ್ಯಾಂಡ್ ಡೆಫಿನೇಷನ್ ಆ್ಯಂಡ್ ಅರ್ಲಿ ಎವಲ್ಯೂಷನ್ ಆಫ್ ಕಂಪ್ಯೂಟರ್. ಹಿಂಗಂತಂದರೆ ಟು ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್ ಅಂದರೆ ಕಂಪ್ಯೂಟರ್ ಅಂದರೆ ಏನು, ಅದರ ಡೆಫಿನೇಷನ್ ಏನು, ಆಮೇಲೆ ಅರ್ಲಿ ಕಂಪ್ಯೂಟರ್ಸ್ ಆಫ್ ಕಂಪ್ಯೂಟರ್ ಅಂದರೆ ಏನು, ಅಂದರೆ ಕಂಪ್ಯೂಟರ್ ಬರೋಕ್ಕಿಂತ ಮುಂಚೆ ಯಾವ್ಯಾವ ಕಂಪ್ಯೂಟಿಂಗ್ ಡಿವೈಸಸ್ ಇದ್ವು ಅನ್ನೋದನ್ನು ನಾವು ನೋಡ್ತಾ ಬರ್ತೀವಿ. ಸೆಷನ್ ಔಟ್ಕಮ್ ಅಂದರೆ ಕಲಿಕೆಯ ಫಲಿತಗಳು. ಈ ಸೆಷನ್ ಮುಗಿದ ಮೇಲೆ ನಾವು ಏನು ಕಲ್ತಿದ್ದೀವಿ ಅಂತ ನೋಡ್ಕೊಳ್ಬೇಕಂತಂದರೆ ಫಸ್ಟ್ ಬಂದು ನೋ ದ ಮೀನಿಂಗ್ ಆಫ್ ಕಂಪ್ಯೂಟರ್, ಅಂದರೆ ಕಂಪ್ಯೂಟರ್ ಅಂದರೆ ಏನು, ಅದು ಹೆಂಗೆ ಬಂತು, ಹೌ ಕಂಪ್ಯೂಟರ್ ಹ್ಯಾಸ್ ಎವಾಲ್ವ್ಡ್, ಆಮೇಲೆ ವಾಟ್ ಆರ್ ಡಿಫ್ರೆಂಟ್ ಕಂಪ್ಯೂಟಿಂಗ್ ಡಿವೈಸಸ್, ಅಂದರೆ ಕಂಪ್ಯೂಟರ್ ಬರೋಕ್ಕಿಂತ ಮುಂಚೆ ಯಾವ್ಯಾವ ಕಂಪ್ಯೂಟಿಂಗ್ ಡಿವೈಸಸ್ ಇದ್ವು ಅನ್ನೋದನ್ನು ನಾವು ಈ ಸೆಷನಲ್ಲಿ ಕಲಿತೀವಿ. ರೈಟ್, ದಿಸ್ ಇಸ್ ಅವರ್ ಸೆಷನ್ ಔಟ್ಕಮ್. ನಾವು ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್ ವಾಟ್ ಆರ್ ಕಂಪ್ಯೂಟರ್ಸ್. ಗಣಕಯಂತ್ರ ಅಂದರೆ ಏನು? ಇದರಲ್ಲಿ ಕಂಪ್ಯೂಟರ್ ಅನ್ನೋ ವರ್ಡ್ನ ನಾವು ಕಂಪ್ಯೂಟ್ ಅನ್ನೋ ಲ್ಯಾಟಿನ್ ಭಾಷೆಯ ವರ್ಲ್ಡಿಂದ ತಗೊಳ್ಳಲಾಗಿದೆ. ರೈಟ್, ಕಂಪ್ಯೂಟರ್ನ ಅಂದರೆ ಕಂಪ್ಯೂಟರ್ ಬಂದ್ಬಿಟ್ಟು ಕಂಪ್ಯೂಟ್ ಅನ್ನೋ ಲ್ಯಾಟಿನ್ ಭಾಷೆ ವರ್ಡಿಂದ ತಗೊಳ್ಳಲಾಗಿದೆ. ನಾವು ವಿ ವಿಲ್ ಮೂವ್ ಆನ್ ಟು ದ ಡೆಫಿನೇಷನ್ ಆಫ್ ಕಂಪ್ಯೂಟರ್. ದಟ್ ಈಸ್ ಕಂಪ್ಯೂಟರ್ಸ್ ಆರ್ ಎಲೆಕ್ಟ್ರಾನಿಕ್ ಡಿವೈಸಸ್. Computers are electronic devices that can follow the instructions to accept input, process the input, then produce the information. ಹಿಂಗಂದರೆ ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಕ್ಯಾನ್ ಫಾಲೋ ಇನ್ಸ್ಟ್ರಕ್ಷನ್ಸ್, ಅಂದರೆ ಯೂಸರ್ ಇಂದ ಇನ್ಸ್ಟ್ರಕ್ಷನ್ ಅಥವಾ ಸೂಚನೆಗಳನ್ನು ತಗೊಳುತ್ತೆ. ದಟ್ ಈಸ್ ಕಾಲ್ ಇಟ್ ಆಸ್ ಇಟ್ ವಿಲ್ ಅಕ್ಸೆಪ್ಟ್ ಇನ್ಪುಟ್ ಫ್ರಮ್ ದ ಯೂಸರ್ ಆ್ಯಂಡ್ ಆ ಇನ್ಪುಟ್ನ ಇದು ಪ್ರೊಸೆಸ್ ಮಾಡುತ್ತೆ. ದೆನ್ ಪ್ರಾಸೆಸ್ಡ್ ಇನ್ಪುಟ್ ವಿಲ್ ದೆನ್ ಪ್ರೊಡ್ಯೂಸ್ ದ ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್, ಈ ಡೆಫಿನೇಷನನ್ನು ನಾವು ನೋಡ್ಬೇಕಂತಂದರೆ ಒಂದು ಎಕ್ಸಾಂಪಲಿಂದ ನೋಡೋಣಂತೆ. ದಟ್ ಈಸ್ ಎಕ್ಸಾಂಪಲ್ ಈಸ್ 2 + 4 = 6. ದಿಸ್ ಇಸ್ ನಥಿಂಗ್ ಬಟ್ ಅ ಕ್ಯಾಲ್ಕುಲೇಷನ್. ಅಂದರೆ ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಎರಡು ನಂಬರ್ಸ್ ಇದ್ದಾವೆ. ದಟ್ ಈಸ್ 2 + 4. ಪ್ಲಸ್ ಅನ್ನೋದು ಒಂದು ಆಪ್ರೇಟರ್, ಪ್ಲಸ್ ಆ್ಯಂಡ್ ಈಕ್ವಲ್ ಟು ಅನ್ನೋದು ಆಪ್ರೇಟರ್ಸ್, ಆ್ಯಂಡ್ 2 + 4 = 6. ಸೊ ಇದನ್ನ ನಾವು ಈಸಿಯಾಗಿ ನೋಡಿದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಆದರೆ ಅದೇ ಕಂಪ್ಯೂಟ್ರಿಂದ ಹೆಂಗೆ ರೀಡ್ ಮಾಡುತ್ತೆ ಅಂತಂದರೆ 2 + 4 ಅನ್ನೋದು ಯೂಸರ್ ಇನ್ಪುಟ್ ಅದು, ಅಥವಾ ಯೂಸರ್ ಇನ್ಪುಟ್ ಬಂದು 2 ಆ್ಯಂಡ್ 4. ಇನ್ಸ್ಟ್ರಕ್ಷನ್ ಏನಂತಂತಂದರೆ ಅಥವಾ ಸೂಚನೆ ಏನು ಅಂತಂದರೆ ಆ್ಯಡ್ ಮಾಡಬೇಕು, ಅದನ್ನ ಕೂಡಿಸ್ಬೇಕು. ರೈಟ್, 2 + 4 ಅನ್ನೋದು 2 ಆ್ಯಂಡ್ 4 ಅನ್ನೋದು ಇನ್ಪುಟ್ಸ್, ಪ್ಲಸ್ ಅನ್ನೋದು ಇನ್ಸ್ಟ್ರಕ್ಷನ್ ಅಥವಾ ಸೂಚನೆ. ಕಂಪ್ಯೂಟರ್ಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀವಿ ನಾವು, 2 ಮತ್ತು 4 ಅನ್ನೋ ಎರಡು ನಂಬರ್ಸ್ನ ಆ್ಯಡ್ ಮಾಡಬೇಕು ಅಥವಾ ಎಡಿಷನ್ ಆ್ಯಸ್ ಅ ಇನ್ಸ್ಟ್ರಕ್ಷನ್. ರೈಟ್, ಸೊ ಈ ಥರ ನಾವು ಕೊಟ್ಟರೆ ಕಂಪ್ಯೂಟರ್ ಏನು ಮಾಡುತ್ತೆ, ಇಟ್ ವಿಲ್ ಪ್ರಾಸೆಸ್ ದ ಇನ್ಪುಟ್, ಅಂದರೆ 2 + 4 ಪ್ರಾಸೆಸ್ ಮಾಡುತ್ತೆ ಆ್ಯಂಡ್ ಇಟ್ ವಿಲ್ ಪ್ರೊಡ್ಯೂಸ್ ದ ಇನ್ಫಾರ್ಮೇಷನ್, ದಟ್ ಈಸ್ ಮಾಹಿತಿ. ಇನ್ಫಾರ್ಮೇಷನ್ ಬಂದು 6, ಅಂದರೆ 2 + 4 ಮಾಡಿದಾಗ 6 ಬರುತ್ತಲ್ಲ. ಸೊ 6 ಅನ್ನೋದು ಇನ್ಫಾರ್ಮೇಷನ್ ಅಥವಾ ರಿಸಲ್ಟ್. ರೈಟ್, ಸೊ 2 ಆ್ಯಂಡ್ 4 ಆರ್ ಇನ್ಪುಟ್, ಪ್ಲಸ್ ಅನ್ನೋದು ಇನ್ಸ್ಟ್ರಕ್ಷನ್, 6 ಅನ್ನೋದು ಮಾಹಿತಿ. ಸೊ ದಿಸ್ ಈಸ್ ಅ ಸ್ಮಾಲ್ ಎಕ್ಸಾಂಪಲ್ ಹೌ ಕಂಪ್ಯೂಟರ್ ಕ್ಯಾನ್
ವರ್ಕ್ ಅಂದರೆ ಕಂಪ್ಯೂಟರ್ ಹೆಂಗೆ ವರ್ಕ್ ಮಾಡುತ್ತೆ, ಅಥವಾ ಇದಕ್ಕೆ ನಾವು ಯಾವ ಕಂಪ್ಯೂಟ್ ಅಂತ ವರ್ಡ್ ಯೂಸ್ ಮಾಡಿ ಕಂಪ್ಯೂಟರ್ ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಕಂಪ್ಯೂಟ್ ಅಂತಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಟ್. ಯಾವುದೇ ನಂಬರ್ಸ್ ಕೊಟ್ಟರೆ ಇಟ್ ಶುಡ್ ಕ್ಯಾಲ್ಕುಲೇಟ್ ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಥವಾ ಸಬ್ಸ್ಟ್ರಾಕ್ಷನ್, ಈ ಥರ ಅರಿಥಮೆಟಿಕ್ ಆಪ್ರೇಷನ್ನ ಕಂಪ್ಯೂಟರ್ ಮಾಡೋದ್ರಿಂದ ಅದಕ್ಕೆ ನಾವು ಕಂಪ್ಯೂಟರ್ ಅಂತ ಕರಿತೀವಿ. ರೈಟ್, ದಿಸ್ ಇಸ್ ಅ ಡೆಫಿನೇಷನ್ ಆಫ್ ಕಂಪ್ಯೂಟರ್. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಅಂದರೆ ಕಂಪ್ಯೂಟರ್ ಏನಂತ ಅರ್ಥ ಮಾಡ್ಕೊಂಡ್ವಿ. ರೈಟ್, ಸೊ ನಾವು ಇವಾಗ ಇದನ್ನೇ ನಾವು ಒಂದು ಪಿಕ್ಟೋರಿಯಲ್ ಅಂದರೆ ಒಂದು ಡಯಾಗ್ರಾಮ್ ಯೂಸ್ ಮಾಡಿಕೊಂಡು ನೋಡೋಣಂತೆ. ರೈಟ್, ಸೊ ದಿಸ್ ಈಸ್ ಕಾಲ್ಡ್ ರಾ ಡೇಟಾ. ರಾ ಡೇಟಾ ಅಂತಂದ್ರೆ ಏನು, ಯಾವುದೇ ಇನ್ಫಾರ್ಮೇಷನ್ ಪೇಪರ್ ರೂಪದಲ್ಲಿದ್ದರೆ ಅಥವಾ ಅದು ಹಾರ್ಡ್ ಕಾಪಿ ರೂಪದಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದೇ ಕಾಲೇಜಿನ ಸಂಖ್ಯೆ ಇಟ್ಕೊಳ್ಳಿ, ಯಾವುದೇ ಕಾಲೇಜಿನ ಸಂಖ್ಯೆ ಅಥವಾ ವಿದ್ಯಾರ್ಥಿಗಳ ಲಿಸ್ಟ್ ಇತ್ತು ಅಂತಂದರೆ ಅದನ್ನ ನಾವು ಫಸ್ಟು ಲೆಕ್ಚರ್ ಅಥವಾ ಬುಕ್ಕಲ್ಲಿ ಬರೀತಾರೆ. ಸೊ ದ್ಯಾಟ್ ಇನ್ಫಾರ್ಮೇಷನ್ ನೀಡ್ಸ್ ಟು ಬಿ ಇನ್ಪುಟೆಡ್ ಟು ದ ಕಂಪ್ಯೂಟರ್. ಅದನ್ನು ಅದೇ ಇನ್ಫಾರ್ಮೇಷನ್ನ ನಾವು ಕಂಪ್ಯೂಟರ್ಗೆ ಹಾಕಿದರೆ ನಾವು ಅದನ್ನ ಪ್ರಿಂಟೌಟ್ ತೊಗೋಬೋದು, ಅಥವಾ ಅದೇ ಇನ್ಫಾರ್ಮೇಷನ್ನಲ್ಲಿ ನಾವು ಎಷ್ಟು ಹೆಣ್ಮಕ್ಳು ಓದ್ತಾ ಇದ್ದಾರೆ, ಎಷ್ಟು ಗಂಡು ಓದ್ತಾ ಇದ್ದಾರೆ, ಅಥವಾ ಯಾವುದೇ ನಾವು ಅದನ್ನ ಡಿವೈಡ್ ಮಾಡಬೇಕಂತಂದರೆ ಫಾರ್ ಎಕ್ಸಾಂಪಲ್ ಎಷ್ಟು ಜನರಲ್ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಎಷ್ಟು SC/ST ಜನರಲ್ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ ನಾವು ಅನಲೈಸ್ ಮಾಡ್ಬೇಕಂತಂತಂದರೆ ಅದನ್ನ ನಾವು ಈ ಇನ್ಫಾರ್ಮೇಷನ್ ಇರುತ್ತಲ್ಲ ಪೇಪರಲ್ಲಿ ಇರೋದು ಇನ್ಫಾರ್ಮೇಷನ್ನ ನಾವು ಕಂಪ್ಯೂಟರ್ಗೆ ಹಾಕಬೇಕು. ರೈಟ್, ಯಾವ ಥರ ಹಾಕೋದು ಅದನ್ನ? ಸೊ ಹಾಕಿದ ಮೇಲೆ ಅದು ಈ ಥರ ಕಾಣುತ್ತೆ. ಅಂದರೆ ಅನಾಲಿಸಿಸ್ ಮಾಡೋದಕ್ಕೆ ಇಟ್ ವಿಲ್ ಬಿ ಈಸಿ. ಎಷ್ಟು ಗಂಡು ಎಷ್ಟು ಹೆಣ್ಣು, ಸೊ ಅದರಲ್ಲಿ ಫಸ್ಟ್ ಇಯರ್ ಎಷ್ಟು ಜನ ಓದ್ತಿದ್ದಾರೆ, ಅದರಲ್ಲಿ ಸೆಕೆಂಡ್ ಇಯರ್ ಎಷ್ಟು ಜನ ಓದ್ತಿದ್ದಾರೆ. ಸೊ ನಾವು ಡೈರೆಕ್ಟ್ಲಿ ಅದು ಲೆಕ್ಚರ್ ನೋಡ್ತಾ ಹೋತಂತಂದರೆ ಇಟ್ ವಿಲ್ ಟೇಕ್ ಟೈಮ್, ಅಂದರೆ ನಿಮಗೆ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತಲ್ಲ. ಸೊ ನಾವು ಅದೇ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಪ್ಯೂಟರ್ಗೆ ಫೀಡ್ ಮಾಡಿದ್ರೆ ಅಥವಾ ಕಂಪ್ಯೂಟರ್ಗೆ ಹಾಕಿದ್ರೆ ಅಂತಂತಂದರೆ ಅದು ನಮಗೆ ಇಮ್ಮಿಡಿಯೇಟ್, ಅಂದರೆ ನಮ್ಗೆ ಎಷ್ಟು ಫಾಸ್ಟಾಗಿ ಕೊಡುತ್ತೆ ಅಂತಂದರೆ ನಾವು ಇಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಣು, ಎಷ್ಟು ಫಸ್ಟ್ ಇಯರ್ ಎಷ್ಟು ಸೆಕೆಂಡ್ ಇಯರ್, ಅಥವಾ ಎಷ್ಟು ಜನ BSc ಓದ್ತಾ ಇದ್ದಾರೆ, ಎಷ್ಟು ಜನ BA ಓದ್ತಾ ಇದ್ದಾರೆ, ಎಷ್ಟು ಜನ BCom ಓದ್ತಾ ಇದ್ದಾರೆ ಅನ್ನೋ ನಾವು ಇನ್ಫಾರ್ಮೇಷನ್ನ ಈಸಿಯಾಗಿ ಈ ಥರ ಡಯಾಗ್ರಾಮೆಟಿಕಲಿ ನೋಡ್ಕೋಬೋದು. ಸೊ ಈ ಥರ ಡಯಾಗ್ರಾಮೆಟಿಕಲಿ ನೋಡ್ಕೋಬೇಕಂತಂದರೆ ಸೊ ದಿಸ್ ಈಸ್ ಕಾಲ್ಡ್ ಅ ಫೈನಲ್ ಇನ್ಫಾರ್ಮೇಷನ್ ಆ್ಯಂಡ್ ದಿಸ್ ಈಸ್ ರಾ ಡೇಟಾ. ಸೊ ಈ ಥರ ಮಾಡಬೇಕಂತಂದರೆ ವಿ ನೀಡ್ ಸಮ್ ಪ್ರಾಸೆಸಿಂಗ್ ಸಿಸ್ಟಮ್. ಅಂದರೆ ಹಾರ್ಡ್ ಕಾಪಿ ಇರೋದನ್ನ ನಾವು ಸಾಫ್ಟ್ ಕಾಪಿಯಾಗಿ ಮಾಡ್ಕೋಬೇಕಂತಂದರೆ ವಿ ನೀಡ್ ಸಮ್ ಪ್ರಾಸೆಸಿಂಗ್ ಸಿಸ್ಟಮ್. ಸೊ ಆ ಪ್ರಾಸೆಸಿಂಗ್ ಸಿಸ್ಟಮ್ಗೆ ನಾವು ಏನಂತ ಕರಿತೀವಿ? ಕಂಪ್ಯೂಟರ್. ಸೊ ನಾವು ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ನಾವು ಯಾವುದೇ ರೀತಿಯ ಹಾರ್ಡ್ ಕಾಪಿ ಅಥವಾ ಯಾವುದೇ ರೀತಿಯ ಡೇಟಾನ ನಾವು ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡ್ಕೋಬೋದು ಫಾರ್ ಅನಾಲಿಸಿಸ್ ಪರ್ಪಸ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಟು ಪ್ರೊಡ್ಯೂಸ್ ದ n ನಂಬರ್ ಆಫ್ ಔಟ್ಪುಟ್. ಅಥವಾ ನಾವು ಈ ಇನ್ಫಾರ್ಮೇಷನ್ನ ನಾವು ಬೇರೆ ಬೇರೆ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಬಟ್ ಅದೇ ಈ ರೀತಿ ಇನ್ಫಾರ್ಮೇಷನ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಬರೆದಿರ್ತೀವಿ. ಸೊ ಅದರಲ್ಲಿ ನಾವು ಅಳ್ಸೋಕ್ಕಾಗಲ್ಲ ಅಥವಾ ಅದರಲ್ಲಿ ಆ್ಯಡ್ ಮಾಡ್ಬೋದು, ಅಥವಾ ಅದರಲ್ಲಿ ನಾವು ಏನೋ ಚೇಂಜಸ್ ಮಾಡಬೇಕಂದ್ರೂ ಆಗಲ್ಲ. ಸೊ ಅದೇ ನಾವು ಈ ಥರ ಸಾಫ್ಟ್ ಕಾಪಿಯಲ್ಲಿ ಮಾಡ್ಕೊಂಡ್ರೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತಂದರೆ ಅಥವಾ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಡಿಲೀಟ್ ಮಾಡಬೇಕಂತಂದರೆ ಅಥವಾ ಆ್ಯಡ್ ಮಾಡ್ಕೋಬೋದು ಅಂತಂದರೆ ಇಟ್ ವಿಲ್ ಬಿ ವೆರಿ ಈಸಿ. ಅಂದರೆ ಇಯರ್ ವೈಸ್ ನಾವು ಅದನ್ನ ಸ್ಟೋರ್ ಮಾಡ್ತಾ ಹೋಗ್ಬೋದು, ಅಥವಾ ನಾವು ಅನಾಲಿಸಿಸ್ನ ನಾವು ಈ ಥರ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನಲ್ಲಿ ನೋಡ್ಕೋಬೋದು. ಅಂದರೆ ಇಮ್ಮಿಡಿಯೇಟ್ ಇನ್ಫಾರ್ಮೇಷನ್ಗೆ ನಾವು ತಗೋಬೋದು. ಸೊ ದಿಸ್ ಈಸ್ ಹೌ raw data can be converted into information using the computer, that is processing system. So using this information we will go on to the ಅಂದರೆ ಇನ್ ಡೆಪ್ತ್ ಆಗಿ ನಾವು ನೆಕ್ಸ್ಟ್ ಸೆಷನಲ್ಲಿ ಓದ್ತೀವಿ ವಾಟ್ ಈಸ್ ಕಂಪ್ಯೂಟರ್, ಆ ಕಂಪ್ಯೂಟರ್ ಹೆಂಗೆ ಮಾಡ್ತಾರೋ ಅದರಲ್ಲಿ ಏನೇನು ಡಿವೈಸಸ್ ಇರೋದು ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡೋಣಂತೆ. ಸೊ ಬಟ್ ಈ ಸೆಷನಲ್ಲಿ ಏನು ನೋಡ್ತಿದ್ದೀವಿ ಅಂತಂದರೆ ಈ ಕಂಪ್ಯೂಟರ್ ಹೆಂಗೆ ಬಂತು, ಅಂದರೆ ಈ ಕಂಪ್ಯೂಟರ್ ಬರೋದಕ್ಕಿಂತ ಮುಂಚೆ ಬೇರೆ ಕಂಪ್ಯೂಟಿಂಗ್ ಡಿವೈಸಸ್ ಇದ್ವಲ್ಲ, ಸೊ ಆ ಡಿವೈಸಸ್ನ ನಾವು ನೋಡೋಣಂತೆ. ರೈಟ್, ಸೊ ಅದರಲ್ಲಿ ಫಸ್ಟ್ ಡಿವೈಸ್ ಈಸ್ ಅಬ್ಯಾಕಸ್. ಅಬ್ಯಾಕಸ್ ಅಂದರೆ ಮನಿ ಚೌಕ ಅಥವಾ ಲೆಕ್ಕ ಮಾಡಲು ಬಳಸುವ ಸಾಧನ. ಸೊ ದಿಸ್ ಈಸ್ ದ ಫಸ್ಟ್ ಕಂಪ್ಯೂಟಿಂಗ್ ಡಿವೈಸ್. ಇಲ್ಲಿ ನೋಡ್ಬೋದು ನೀವು. ಸೊ ಇದು ಫಸ್ಟ್ ಕಂಪ್ಯೂಟಿಂಗ್ ಡಿವೈಸ್ ವಿಚ್ ವಾಸ್ ಬಿಲ್ಟ್ ಬೈ Babylonian China, right, in the year 2500 before Christ, right, before Christ ಅಲ್ಲಿ 2500 ಬಿಫೋರ್ ಕ್ರೈಸ್ಟ್ ಅಲ್ಲಿ ಇದನ್ನ ನಾವು ಫೈಂಡ್ ಔಟ್ ಮಾಡಿದ್ರು. ಯಾರು? ಬೆಬಿಲೋನಿಯನ್
ಚೈನಾ, ರೈಟ್. ಸೊ ಇದು ಓಲ್ಡ್, ವೆರಿ ಓಲ್ಡ್ ಅಬ್ಯಾಕಸ್ ಮನಿ ಚೌಕ ಅಂತ ಕರಿಬೋದು. ಸೊ ಇದನ್ನ ನಾವು ಎದಕ್ಕೆ ಬಳಸ್ಬೋದು ಅಂತಂದರೆ ಫಾರ್ ದ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಈ ನಾಲ್ಕು ಅರ್ಥಮೆಟಿಕ್ ಆಪರೇಷನ್ ಮಾಡಲು ಈ ಮನಿ ಚೌಕನವನ್ನು ಬಳಸಲಾಗಿತ್ತು. ಅದು ಇನ್ ದ ಇಯರ್ 2500 ಬಿಫೋರ್ ಕ್ರೈಸ್ಟ್. ಸೊ ದಿಸ್ ವಾಸ್ ದ ವೆರಿ ಓಲ್ಡ್ ಒನ್. ನವ ಡೇಸ್ ಅಂದರೆ ಇವಾಗ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಹೊಸದು ಮಾಡಿದ್ದಾರೆ. ಅದು ಬಂದು ದಿಸ್ ಈಸ್ ದ ಮಾಡರ್ನ್ ಅಬ್ಯಾಕಸ್. ಸೊ ಇನ್ ದಿಸ್ ಒನ್, ಈ ಮಾಡರ್ನ್ ಅಬ್ಯಾಕಸ್ ಬಂದು 2 ಥರ ಡಿವೈಡ್ ಮಾಡಲಾಗಿದೆ, ರೈಟ್. ಫಸ್ಟ್ ಒನ್ ಈಸ್ ಅಪ್ಪರ್ ಡೆಕ್, ಸೆಕೆಂಡ್ ಒನ್ ಈಸ್ ಲೋವರ್ ಡೆಕ್. ಇದು ಕೆಳಗಡೆ ಕಾಣಿಸ್ತಾ ಇದೆಯಲ್ಲ 5 ರಿಂಗ್ ಇರೋದು. ಸೊ ಇದು ಫಸ್ಟ್ ಅಪ್ಪರ್ ಡೆಕ್, ದಿಸ್ ಇಸ್ ಲೋವರ್ ಡೆಕ್. ಸೊ ಇದರಲ್ಲಿ ರಿಂಗ್ಸ್ ಕಾಣಿಸ್ತಾ ಇದೆಯಲ್ಲ 1 2 3 4 5. ಸೊ ಈ ರಿಂಗ್ಸ್ಗೆ ನಾವು ಏನಂತ ಕರಿತೀವಿ ಅಂತಂತಂದರೆ ಬೀಡ್ಸ್. ಸೊ ಈ ರಿಂಗ್ಸ್ನ ನಾವು ಇಲ್ಲಿ ರಾಡ್ ಇದೆಯಲ್ಲ ಅದಕ್ಕೆ ನೇತು ಹಾಕಿರ್ತಾರೆ. ಸೊ ಇದರಿಂದ ನಾವು ಇದರಿಂದ ಏನು ಮಾಡ್ಬೋದು ಅಂತಂದರೆ ಈಚ್ ವ್ಯಾಲ್ಯೂ ಅಂದರೆ ಈ ರಿಂಗ್ ಕೆಳಗಡೆ ಡೆಕ್ ಇದೆಯಲ್ಲ, ಕೆಳಗಡೆ ಲೋವರ್ ಡೆಕ್ ಇದೆಯಲ್ಲ, ಲೋವರ್ ಡೆಕ್ಕಲ್ಲಿ ವ್ಯಾಲ್ಯೂ ಆಫ್ ಈಚ್ ರಿಂಗ್ ಅಂದರೆ ಒಂದೊಂದು ವ್ಯಾಲ್ಯೂದ ರಿಂಗ್ ಏನಂತಂತಂದರೆ ರಿಂಗ್ ವ್ಯಾಲ್ಯೂ ಬಂದು ಒನ್ ಇದರ ಈಚ್ ರಿಂಗ್ ಕ್ಯಾರೀಸ್ 1 ಆ್ಯಸ್ ಅ ವ್ಯಾಲ್ಯೂ ಆ್ಯಂಡ್ ಈಚ್ ರಿಂಗ್ ಆನ್ ದ ಅಪ್ಪರ್ ಡೆಕ್ ಕ್ಯಾರೀಸ್ 5 ಆ್ಯಸ್ ಅ ವ್ಯಾಲ್ಯೂ. ಮೀನ್ಸ್ 1 1 1 1 1 ಅಂದರೆ ಈಚ್ ರಿಂಗಿಗೆ 1 ಅಂತ ವ್ಯಾಲ್ಯೂ ಕೊಡ್ತೀವಿ. ಇದರಲ್ಲಿ 5 5 ಅಂದರೆ 5 ಆ್ಯಸ್ ಅ ಫಸ್ಟ್ ರಿಂಗ್, ಸೆಕೆಂಡ್ 5 ಆ್ಯಸ್ ಅ ಫಸ್ಟ್ ರಿಂಗ್. ಸೊ ಅದೇ ಥರ ನಾವು ಸೆಕೆಂಡ್ ರಿಂಗಲ್ಲಿ ಬಂತು ಅಂತಂದರೆ ಇಲ್ಲಿ 1 ಅಂತ ಐತಲ್ಲ ಅದಕ್ಕೆ ಒಂದು ನಾವು 0 ಆ್ಯಡ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ 10 10 10 10 ಆ್ಯಂಡ್ 10 ಟೋಟಲ್ 50. ಆ್ಯಂಡ್ ಇದರಲ್ಲಿ ನಾವು 5 ಅಂತ ಕೊಟ್ಟಿದ್ವಲ್ಲ ಅದೇ ಥರ ಇದರಲ್ಲಿ 50 50 ಆ್ಯಂಡ್ 50, ರೈಟ್. ಓನ್ಲಿ 1 0 ವಿಲ್ ಬಿ ಆ್ಯಡೆಡ್, ರೈಟ್. ಅದೇ ಥರ ಥರ್ಡಿಗೆ ಬಂದು ಏನಾಗುತ್ತೆ 1 ಕೊಟ್ಟಿದ್ವಲ್ಲ ಇಲ್ಲಿ 1, ಇಲ್ಲಿ 10, ಇಲ್ಲಿ 100, 2 zeros ವಿಲ್ ಬಿ ಆ್ಯಡೆಡ್. ಅದೇ ಥರ ಮುಂದೆ ಕ್ಯಾಲ್ಕುಲೇಷನ್ ಹೋಗುತ್ತೆ ಅದು. ಸೊ ಇದನ್ನು ನಾವು ಏನಕ್ಕೆ ಬಳಸ್ತೀವಿ ಅಂತಂದರೆ ಟು ಆ್ಯಡ್, ಟು ಸಬ್ಸ್ಟ್ರಾಕ್ಟ್, ಟು ಮಲ್ಟಿಪ್ಲೈ ಆ್ಯಂಡ್ ಟು ಡಿವೈಡ್ ಅಂದರೆ 4 ಆಪ್ರೇಷನ್ಸ್: ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ಅರ್ಥಮೆಟಿಕ್ ಆಪ್ರೇಷನ್ಸ್. ಈ ಅರ್ಥಮೆಟಿಕ್ ಆಪ್ರೇಷನ್ ಮಾಡೋದಕ್ಕೆ ಈ ಅಬ್ಯಾಕಸ್ನ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಎವರ್ ಕಂಪ್ಯೂಟಿಂಗ್ ಡಿವೈಸ್, right? So now we will move on to the next computing device, right? Next computing device is Napier's bone. Napier's bone ಅನ್ನೋದು 1550 ಅಲ್ಲಿ ಫೈಂಡ್ ಔಟ್ ಮಾಡಲಾಯಿತು, ರೈಟ್. ಸೊ ಇದರಲ್ಲಿ ನಾವು ಟೋಟಲ್ 11 ಬೋನ್ಸ್ ಅಂತಂತಂದರೆ ಮೂಳೆಗಳನ್ನು ಯೂಸ್ ಮಾಡಿ ಅವರು ಒಂದು ನೇಪಿಯರ್ ಬೋನ್ಸ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ನ ಫೈಂಡ್ ಔಟ್ ಮಾಡಿದ್ರು. ಯಾರು ಫೈಂಡ್ ಔಟ್ ಮಾಡಿದ್ರು ಇದನ್ನ ನೇಪಿಯರ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಅವರು ಟೋಟಲ್ 11 ಬೋನ್ಸ್ನ ಯೂಸ್ ಮಾಡಿದ್ದಾರೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಹಿಯರ್ 1 2 3 4 5 6 7 8 9 10 11. ಸೊ 11 ಬೋನ್ಸ್ ಯೂಸ್ ಮಾಡಿ ಕ್ಯಾಲ್ಕುಲೇಟಿಂಗ್ ಡಿವೈಸ್ನ ಅವರು ಕಂಡುಹಿಡಿದಿದ್ದಾರೆ. ಸೊ ಈ 11 ಬೋನ್ಸಲ್ಲಿ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ದ ಒರಿಜಿನಲ್ ಸೆಟ್ ಆಫ್ ನೇಪಿಯರ್ ಬೋನ್ಸ್. ನೇಪಿಯರ್ ಮಾಡಿರೋ ಒರಿಜಿನಲ್ ಬೋನ್ಸ್ ಆ್ಯಂಡ್ ದೀಸ್ ಆರ್ ಮೇಡ್ ಬೈ ಮಾಡರ್ನ್ ನೇಪಿಯರ್ ಬೋನ್ಸ್. ಸೊ ಇದರಲ್ಲಿ ಕ್ಲಿಯರಾಗಿ ನೀವು ನೋಡ್ಬೋದು, ಇದನ್ನ ನಾವು ಟೋಟಲ್ 10 ಬಾಕ್ಸಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಬೋನ್ಸ್ನ ಅಥವಾ ಒಂದು ಬೋನ್ನ ಟೋಟಲ್ 10 ಇದರಲ್ಲಿ ಮಾಡಿದ್ದಾರೆ. ದಟ್ ಈಸ್ 0 1 2 3 ಅಪ್ ಟು 9. ಸೊ 9 ಸೆಕ್ಷನ್ 9 ಬಾಕ್ಸ್ ಮಾಡಿದ್ದಾರೆ. ಬಟ್ ಅದರ್ 10 ಬೋನ್ಸ್, ದಿಸ್ ಇಸ್ ಒಂದು ಸಿಂಗಲ್ ಬೋನ್. ಟೋಟಲ್ 11 ಇರ್ತಾವಲ್ಲ ಇದರಲ್ಲಿ. ಸೊ 11ಅಲ್ಲಿ ಟೋಟಲ್ 1 ಬೋನಲ್ಲಿ ಸಿಂಗಲ್ ಒಂದೊಂದು ಬಾಕ್ಸಿಗೆ 1 2 3 0 ಇಂದ 9ವರೆಗೂ ಬರೆದಿದ್ದಾರೆ. ಅದೇ ಥರ ಉಳಿದಿದ್ದ 10 ಬೋನ್ಸ್ನಲ್ಲಿ ಅದನ್ನ ಈಚ್ ಬಾಕ್ಸ್ ಈಸ್ ಡಿವೈಡೆಡ್ ಹಾರಿಜೆಂಟಲಿ, ಅಂದರೆ ಡಯಾಗ್ನಲ್ ಆಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ 2 ನಂಬರ್ ಯೂಸ್ ಮಾಡ್ತಾ ಬಂದಿದ್ದಾರೆ, ರೈಟ್. ಸೊ ಈ ಥರ ಡಿವೈಡ್ ಮಾಡಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂತಂದರೆ ಟು ಕ್ಯಾಲ್ಕುಲೇಟ್ ದ ಸ್ಕ್ವೇರ್ ರೂಟ್ಸ್ ಆಫ್ ಎನಿ ನಂಬರ್ಸ್. ಅಂದರೆ ಯಾವುದಾದ್ರೂ ಸ್ಕ್ವೇರ್ ರೂಟ್ ಬೇಕಂತಂದರೆ 2 ಅಥವಾ 3 4 5 ಯಾವುದೇ ನಂಬರ್, ಯು ಕ್ಯಾನ್ ಟೇಕ್ ಎನಿ ನಂಬರ್. ದ್ಯಾಟ್ ನಂಬರ್ ಸ್ಕ್ವೇರ್ ರೂಟ್ ಕ್ಯಾನ್ ಬಿ ಫೈಂಡ್ ಔಟ್ ಬೈ ದಿಸ್ Napier bone device,
ಇದರಲ್ಲಿ ನಾವು ಏನೇನು ಮಾಡ್ಬೋದು ಅಂತಂದರೆ ಎಡಿಷನ್ ಮಾಡ್ಬೋದು, ಸಬ್ಸ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಡಿವಿಷನ್ ಮಾಡ್ಬೋದು. ಇದಲ್ಲದೆ ಸ್ಕ್ವೇರ್ ರೂಟ್ ಆಫ್ ಎನಿ ನಂಬರ್ಸ್, ಯಾವುದೇ ನಂಬರ್ನ ಸ್ಕ್ವೇರ್ ರೂಟ್ ಕಂಡುಹಿಡಿಬೋದು ಅಂತಂದರೆ ನಾವು ನೇಪಿಯರ್ ಬೋನ್ಸಿಂದ ಕಂಡುಹಿಡಿಬೋದು. ಇದು ನಮ್ಮದು ನೇಪಿಯರ್ಸ್ ಬೋನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಂಪ್ಯೂಟಿಂಗ್ ಡಿವೈಸ್ ವಿಚ್ ವಾಸ್ ಡೆವಲಪ್ಡ್ ಇನ್ ದ ಇಯರ್ 1550 ಬೈ ನೇಪಿಯರ್ಸ್ ಬೋನ್. ಇದು ನಮ್ಮದು ಸೆಕೆಂಡ್ computing device. Now we will move on to the next computing device, that is Williams-Outter's slide rule. In the year 1630 1630 ಇಸ್ವಿಯಲ್ಲಿ ವಿಲಿಯಂ ಅನ್ನೋರು ಸ್ಲೈಡ್ ರೂಲ್ ಅನ್ನೋದನ್ನ ಕಂಡುಹಿಡಿದ್ರು. ಇದು ದಿಸ್ ಸ್ಲೈಡ್ ರೂಲ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಕಂಪ್ಯೂಟಿಂಗ್ ಪರ್ಪಸ್ ಓನ್ಲಿ. ನೀವು ಇಲ್ಲಿ ಕ್ಲಿಯರ್ಲಿ ನೋಡ್ಬೋದು, ಇದರಲ್ಲಿ ಟೋಟಲ್ 2 ಸ್ಕೇಲ್ ಯೂಸ್ ಮಾಡಿದರೆ, ದಿಸ್ ಈಸ್ 1 ಸ್ಕೇಲ್ ಆ್ಯಂಡ್ ದಿಸ್ ಈಸ್ ಅನದರ್ ಸ್ಕೇಲ್ ಆ್ಯಂಡ್ ದಿಸ್ ಇಸ್ ಸ್ಲೈಡಿಂಗ್ ಡೆಕ್. ಇದಕ್ಕೆ ನಾವು ಸ್ಲೈಡಿಂಗ್ ಡೆಕ್ ಅಂತ ಕರಿತೀವಿ. ಸೊ ಈ ಸ್ಲೈಡಿಂಗ್ ಡೆಕ್ ಯೂಸ್ ಮಾಡಿಕೊಂಡು ನಾವು ಇದನ್ನ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಸ್ಲೈಡ್ ಮಾಡಿದ್ರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ಅಥವಾ ಯು ಕ್ಯಾನ್ ಆ್ಯಡ್ ಎನಿ ನಂಬರ್, ಯು ಕ್ಯಾನ್ ಸಬ್ಸ್ಟ್ರಾಕ್ಟ್ ಎನಿ ನಂಬರ್, ಯು ಕ್ಯಾನ್ ಮಲ್ಟಿಪ್ಲೈ ಎನಿ ನಂಬರ್ ಆರ್ ಯು ಕ್ಯಾನ್ ಡಿವೈಡ್ ಎನಿ ನಂಬರ್. ಎಲ್ಲ ಅರ್ಥಮೆಟಿಕ್ ಆಪರೇಷನನ್ನು ನಾವು ಈ ಸ್ಲೈಡ್ ರೂಲನ್ನು ನಾವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಯು ಕ್ಯಾನ್ ಸಿ ಹಿಯರ್ ಇಟ್ ವಾಸ್ ಡಿಸೈನ್ಡ್ ಇನ್ ಸಚ್ ಅ ವೇ ವೆನೆವರ್ ಒನ್ ಸ್ಕೇಲ್ ಈಸ್ ಸ್ಲೈಡ್ ಓವರ್ ದ ಅದರ್, ದ ಅಲೈನ್ಮೆಂಟ್ ಆಫ್ ಒನ್ ಆ್ಯಂಡ್ ಅದರ್ ಗೇವ್ ದ ರಿಸಲ್ಟ್ ಆಫ್ ಬೇಸಿಕ್ ಅರಿಥ್ಮೆಟಿಕ್ ಆಪರೇಷನ್ಸ್. ಅರಿಥ್ಮೆಟಿಕ್ ಆಪರೇಷನ್ಸ್ ಅಂದರೆ ಯಾವುದು? ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಈ ಅರಿಥ್ಮೆಟಿಕ್ ಆಪರೇಷನ್ಸ್ನ ನಾವು ಸ್ಲೈಡ್ ರೂಲಲ್ಲಿ ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ slide rule can be used, and this is also called as computing device, right? So we will move on to the next device, that is Blaise Pascal counter wheels. So Blaise Pascal ಅನ್ನೋರು 1642 ಅಥವಾ 1642 ಇಸ್ವಿಯಲ್ಲಿ ಇದನ್ನ ಕಂಡುಹಿಡಿದ್ರು. ಸೊ the Pascaline opened up so you can observe the gears and cylinders which rotate to display the numeric results. ಇದರಲ್ಲಿ ಗೇರ್ಸ್ ಮತ್ತು ಸಿಲಿಂಡರ್ ಅಂತ ಯೂಸ್ ಮಾಡಿದಾರಲ್ಲ, ಸೊ ದೀಸ್ ಆರ್ ಕಾಲ್ಡ್ ಗೇರ್ಸ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಅ ಸಿಲಿಂಡರ್. ಈ ಗೇರಲ್ಲಿ ಟೋಟಲ್ 10 ಗೇರ್ಸ್ ಇರುತ್ತೆ ಅಥವಾ 10 ರೊಟೇಟಿಂಗ್ ಟೀಲ್ಸ್ ಇರುತ್ತೆ. ಸೊ ನಾವು ಯಾವುದೇ ಥರ ರೊಟೇಟ್ ಮಾಡಿದ್ರೆ ದ್ಯಾಟ್ ವಿಲ್ ರಿಫ್ಲೆಕ್ಟ್ ಆನ್ ದ ಸಿಲಿಂಡರ್ ಮೇಲೆ ನಂಬರ್ಸ್ ಇರುತ್ತೆ. ಸೊ ನೀವು ರೊಟೇಟ್ ಮಾಡ್ತಾ ಮಾಡ್ತಾ ಹೋದರೆ ಆ ನಂಬರ್ಸು ಈ ಸಿಲಿಂಡರ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಯೂಸಿಂಗ್ ದೀಸ್ ಸಿಲಿಂಡರ್ಸ್ ಆ್ಯಂಡ್ ಗಿಯರ್ಸ್ ದ ಪ್ಯಾಸ್ಕಲ್ ಕೌಂಟರ್ ವೀಲ್ಸ್ ಆರ್ ಡಿಸೈನ್ಡ್ ಆ್ಯಂಡ್ ದೀಸ್ ಆರ್ ಯೂಸ್ಡ್ ಫಾರ್ ಆಲ್ಸೋ ಅರಿಥ್ಮೆಟಿಕ್ ಆಪರೇಷನ್ಸ್. ಅಂದರೆ ಈ ಪ್ಯಾಸ್ಕಲ್ ಆ್ಯಂಡ್ ಕೌಂಟರ್ ವೀಲ್ ಯೂಸ್ ಮಾಡಿಕೊಂಡು ನಾವು ಅರಿಥ್ಮೆಟಿಕ್ ಆಪರೇಷನ್ಸ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್, ಇದೆಲ್ಲ ಅರಿಥ್ಮೆಟಿಕ್ ಆಪರೇಷನ್ನ ನಾವು ಪ್ಯಾಸ್ಕಲ್ ಕೌಂಟರ್ ವೀಲ್ ಯೂಸ್ ಮಾಡಿಕೊಂಡು ಮಾಡ್ಬೋದು. Right? This is also called as computing device. Now we will move on to the next topic, that is rotating wheel calculator. ಇದು 1694 ಅಲ್ಲಿ ಫೈಂಡ್ ಔಟ್ ಮಾಡಲಾಯಿತು. ಸೊ ಅದನ್ನು ಯಾರು ಫೈಂಡ್ ಔಟ್ ಮಾಡೋದು ಅಂದರೆ ಗಾಟ್ಫ್ರೈಡ್ ವೆಲ್ಹಮ್ ಅನ್ನೋ ಸೈಂಟಿಸ್ಟ್ ಬಂದು ರೊಟೇಟಿಂಗ್ ವೀಲ್ ಕ್ಯಾಲ್ಕುಲೇಟರ್ನ ಕಂಡುಹಿಡಿದ್ರು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸೇಮ್ ಆ್ಯಸ್ ವಿ ಹ್ಯಾವ್ ಸೀನ್ ಇನ್ ದ ಕೌಂಟರ್ ವೀಲ್ಸ್, ವಿ ಆಲ್ಸೋ ಹ್ಯಾವ್ ದ ಗಿಯರ್ಸ್ ಹಿಯರ್ ಆ್ಯಂಡ್ ಒನ್ ಕೌಂಟರ್ ವೀಲ್ ರೊಟೇಟರ್. ಅಂದರೆ ಇದು ನಾವು ಕೌಂಟರ್ ವೀಲ್ ರೊಟೇಟರ್ ಯೂಸ್ ಮಾಡಿಕೊಂಡು ಈ ಗೇರ್ಸ್ನ ತಿರುಗಿಸ್ತಾ ಹೋದರೆ ಇಟ್ ವಿಲ್ ಗಿವ್ ದ ರಿಸಲ್ಟ್ ಆ್ಯಸ್ ಅ ಅರ್ಥಮೆಟಿಕ್, ಆಲ್ ದ ಅರ್ಥಮೆಟಿಕ್ ಆಪರೇಷನ್ಸ್. ನೀವು ಯಾವುದ್ಯಾವ್ದು ಅರ್ಥಮೆಟಿಕ್ ಆಪರೇಷನ್ ಮಾಡ್ಬೇಕು ಅನ್ಸುತ್ತಲ್ಲ, ಸೊ ಅರ್ಥಮೆಟಿಕ್ ಆಪರೇಷನ್ ನಾವು ಈ ವೀಲ್ ತಿರುಗಿಸ್ತಾ ಹೋದರೆ ಆಪ್ರೇಟಿಂಗ್ ಬರುತ್ತೆ. ನಾನು ಇದನ್ನು ಯಾಕೆ ಇನ್ ಡೆಪ್ತ್ ಹೇಳ್ತಾ ಇಲ್ಲ ಅಂತಂದರೆ ದಿಸ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್. ಯು ಜಸ್ಟ್ ನೀಡ್ ಟು ನೋ ಹೌ ದೇ ಆರ್ ವರ್ಕಿಂಗ್, ಅಂದರೆ ಅವು ಯಾವ ಥರ ವರ್ಕ್ ಆಗ್ತಾಯಿದ್ರು, ಆಮೇಲೆ ಅದರಿಂದ ನಾವು ಏನು ರಿಸಲ್ಟ್ ಬರ್ತಾಯಿತ್ತು ಅಷ್ಟು ಗೊತ್ತಾದರೆ ಸಾಕು, ರೈಟ್? ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಂಪ್ಯೂಟಿಂಗ್ ಡಿವೈಸ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಕಂಪ್ಯೂಟಿಂಗ್ ಅರ್ಥಮೆಟಿಕ್ ಆಪರೇಷನ್ಸ್. ದಟ್ಸ್ ಇಟ್. ಸೊ ನಾವು ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಂಪ್ಯೂಟಿಂಗ್ ಡಿವೈಸ್, ದಟ್ ಈಸ್ ಜಾಕ್ವರ್ಡ್ಸ್ ಲೂಮ್, ಮಗ್ಗ. ಅಥವಾ ನೀವು ಮಗ್ಗ ನೋಡಿರ್ಬೋದಲ್ಲ, ಬಟ್ಟೆ ಹೆಣಿತಾರೆ ಅಥವಾ ಯಾವುದಾದ್ರೂ ಬೆಡ್ಶೀಟ್, ಸ್ಯಾರೀಸ್ ಎಲ್ಲ ಮಾಡ್ತಾರಲ್ಲ, ದಟ್ ಈಸ್ ಕೈಮಗ್ಗ ಅಂತಾರಲ್ಲ. ಸೊ ಆ ಮಗ್ಗ ಯೂಸ್ ಮಾಡಿಕೊಂಡು ಜಾಕ್ವರ್ಡ್ ಅನ್ನೋರು
ಒಂದು ಪಂಚ್ ಕಾರ್ಡ್ಸ್. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಕಾಣಿಸ್ತಿದೆಯಲ್ಲ, ದೀಸ್ ಆರ್ ಕಾಲ್ಡ್ ಪಂಚ್ ಕಾರ್ಡ್ಸ್, ಅಥವಾ ಇಲ್ಲೇ ನೋಡ್ಬೋದು, ದೀಸ್ ಆರ್ ಕಾಲ್ಡ್ ಪಂಚ್ ಕಾರ್ಡ್ಸ್. ಪಂಚ್ ಕಾರ್ಡ್ಸ್ ಅನ್ನೋ ಒಂದು ಕಾರ್ಡ್ಸ್ನ ಯೂಸ್ ಮಾಡಿ ಅವರು ಕೈಮಗ್ಗ ಇರುತ್ತಲ್ಲ, ಮಗ್ಗದಲ್ಲಿ ಹಾಕಿ ಕಾರ್ಡ್ಸ್ನ ಮಗ್ಗದಲ್ಲಿ ಹಾಕಿ ಅವರು ಪಂಚ್ ಮಾಡ್ತಾ ಹೋದರು, ನಂಬರ್ಸ್ ಪಂಚ್ ಮಾಡ್ತಾ ಹೋದರು. ಆ ನಂಬರ್ಸ್ ಪಂಚ್ ಮಾಡಿದ್ದು ಒಟ್ಟಿಗೆ ಕೂಡಿಸಿದ್ರೆ, ಅಥವಾ ಇಲ್ಲಿ ದಾರ ಇದು ಕಾಣಿಸ್ತಿದೆಯಲ್ಲ, ಈ ದಾರ ಹಾಕಿ ಅವ್ರು ಒಟ್ಟಿಗೆ ಕೂಡಿಸಿದ್ರೆ ದ್ಯಾಟ್ ವಿಲ್ ಗಿವ್ ಯು ದ ರಿಸಲ್ಟ್ ಆಫ್ ಆಲ್ ದ ಅರ್ಥಮೆಟಿಕ್ ಆಪ್ರೇಷನ್ಸ್. ನೀವು ಯಾವುದೇ ಅರ್ಥಮೆಟಿಕ್ ಆಪ್ರೇಷನ್ನ ಈ ಪಂಚ್ ಕಾರ್ಡ್ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದಿಸ್ ಈಸ್ ದ ಫೈನಲ್ early computer device, and this is also used for computing device, and it is also used for operations of arithmetic operations, that are addition, subtraction, multiplication and division. So now punch cards use ಮಾಡಿಕೊಂಡು ಅಥವಾ ಜಾಕ್ವರ್ಡ್ ಲೂಮ್ಸ್ ಪಂಚ್ ಕಾರ್ಡ್ಸ್ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಂಡ್ ಇದು ಯಾವಾಗ ಕಂಡುಹಿಡಿದ್ರೆ ಅಂದರೆ 1801 ಅಥವಾ 1801 ಜಾಕ್ವರ್ಡ್ ಅನ್ನೋರು ಸೈಂಟಿಸ್ಟ್ ಕಂಡುಹಿಡಿದ್ರು ಇದನ್ನ. ಸೊ ನಾವು ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಬ್ಯಾಬೇಜ್ ಡಿಫ್ರೆನ್ಷಿಯಲ್ ಇಂಜಿನ್. ಅಂದರೆ ಇವರು ಚಾರ್ಲ್ಸ್ ಬ್ಯಾಬೇಜ್, ಹೀ ಈಸ್ ದ ಫೌಂಡರ್ ಆಫ್ ಡಿಫ್ರೆನ್ಷಿಯಲ್ ಇಂಜಿನ್. ಡಿಫ್ರೆನ್ಷಿಯಲ್ ಇಂಜಿನ್ ಅನ್ನೋದನ್ನ ನಾವು ಡಿಫ್ರೆನ್ಷಿಯಲ್ ಇಂಜಿನ್ ಆರ್ ಅನಾಲಿಟಿಕಲ್ ಮಷಿನ್, ಡಿಫ್ರೆನ್ಷಿಯಲ್ ಇಂಜಿನ್ಗೆ ನಾವು ಅನಾಲಿಟಿಕಲ್ ಮಷಿನ್ ಅಂತಲೂ ಕರಿತೀವಿ. ಸೊ ದಿಸ್ ವಾಸ್ ಫೌಂಡ್ ಇನ್ ದ ಇಯರ್ 1822. 1822 ಅಥವಾ 1822 ಚಾರ್ಲ್ಸ್ ಬ್ಯಾಬೇಜ್ ಅನ್ನೋರು ಡಿಫ್ರೆನ್ಷಿಯಲ್ ಇಂಜಿನ್ನ ಫೈಂಡ್ ಔಟ್ ಮಾಡೋರು. ಸೊ ದಿಸ್ ಈಸ್ ದ ಪಾರ್ಟ್ ಆಫ್ ಡಿಫ್ರೆನ್ಷಿಯಲ್ ಇಂಜಿನ್ ಆ್ಯಂಡ್ ದಿಸ್ ಈಸ್ ದ ಫುಲ್ ಪಾರ್ಟ್ ಆಫ್ ದಟ್ ಈಸ್ ಡಿಫ್ರೆನ್ಷಿಯಲ್ ಇಂಜಿನ್, ರೈಟ್. ಸೊ ಈ ಡಿಫ್ರೆನ್ಷಿಯಲ್ ಇಂಜಿನಲ್ಲಿ ಟೋಟಲ್ 5 ಪಾರ್ಟ್ಸ್ ಇದೆ. ಯಾವ್ದಾವ್ದು ಪಾರ್ಟ್ಸ್ ಅಂತಂದರೆ, ಫಸ್ಟ್ it was proposed mechanical general purpose computer designed by English mathematician Charles Babbage. ಚಾರ್ಲ್ಸ್ ಬ್ಯಾಬೇಜ್ ಅನ್ನೋರು ಮ್ಯಾಥಮೆಟಿಷಿಯನ್, ಅವರು ಇದನ್ನ ಕಂಪ್ಯೂಟಿಂಗ್ ಡಿವೈಸ್ ಪರ್ಪಸ್ಗೆ ಯೂಸ್ ಮಾಡಿದ್ರು. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅ ಮೆಕ್ಯಾನಿಕಲ್ ಇಂಜಿನ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅನಾಲಿಟಿಕಲ್ ಇಂಜಿನ್ ಆರ್ ಡಿಫ್ರೆನ್ಷಿಯಲ್ ಇಂಜಿನ್, ರೈಟ್. ಸೊ ಇದರಲ್ಲಿ 5 ಪಾರ್ಟ್ಸ್ ಇದೆ. ಇಟ್ ಈಸ್ ಹ್ಯಾವಿಂಗ್ 5 ಪಾರ್ಟ್ಸ್: ಸ್ಟೋರ್, ಮಿಲ್, ಬ್ಯಾರಲ್, ಇನ್ಪುಟ್ ಆ್ಯಂಡ್ ಔಟ್ಪುಟ್. ಟೋಟಲ್ 5 ಪಾರ್ಟ್ಸ್ ಇದೆ. ಸೊ ಫಸ್ಟ್ ಪಾರ್ಟ್ ಬಂದು ಸ್ಟೋರ್. ಸ್ಟೋರ್ ಅಂದರೆ ಟು ಹೋಲ್ಡ್ ಇನ್ಫಾರ್ಮೇಷನ್, ಅಂದರೆ ಯೂಸರ್ ಏನಾದರೂ ಇನ್ಪುಟ್ ಕೊಡ್ತಾರಲ್ಲ ಕಂಪ್ಯೂಟರ್ಗೆ, ಅದೇ ನಾವು ಫಸ್ಟ್ ಡೆಫಿನೇಷನ್ ನೋಡುವಾಗ ಹೇಳಿದ್ನಲ್ಲ, 24 ಅನ್ನೋದು ಇನ್ಪುಟ್. ಸೊ ದ್ಯಾಟ್ ಇನ್ಪುಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಸ್ಟೋರ್ ಸೆಕ್ಷನ್ ಆಫ್ ಅನಾಲಿಟಿಕಲ್ ಇಂಜಿನ್. ನೆಕ್ಸ್ಟ್ ಮಿಲ್ ಅನ್ನೋದು ಟು ಪರ್ಫಾರ್ಮ್ ಅರಿಥಮೆಟಿಕ್ ಲಾಜಿಕ್ ಆಪ್ರೇಷನ್, ಅಂದರೆ ಅದು ಯಾವುದೇ ರೊಟೇಷನ್ ತೊಗೊಂಡು ಅಥವಾ ಯಾವುದೇ ಒಂದು ಮೆಕ್ಯಾನಿಕಲ್ ರೊಟೇಷನ್ ಯೂಸ್ ಮಾಡಿಕೊಂಡು ಮಿಲ್ ವಿಲ್ ಬಿ ರೊಟೇಟೆಡ್ ಟು ಪರ್ಫಾರ್ಮ್ ಅರಿಥಮೆಟಿಕ್ ಆಪ್ರೇಷನ್ಸ್. ಅರಿಥಮೆಟಿಕ್ ಆಪ್ರೇಷನ್ಸ್ ಯಾವುದಾದ್ರು? ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಈ ಅರಿಥಮೆಟಿಕ್ ಆಪ್ರೇಷನ್ ಯಾವ್ದು ಮಾಡುತ್ತೆ ಅಂತಂದರೆ ಮಿಲ್ ಅನ್ನೋ ಪಾರ್ಟ್ ಮಾಡುತ್ತೆ ಅನಾಲಿಟಿಕಲ್ ಇಂಜಿನಲ್ಲಿ. ಅದಾದಮೇಲೆ ಬ್ಯಾರಲ್ ಅನ್ನೋದು ಸೂಪರ್ವೈಸರ್. ಅಂದರೆ ಇದೇನು ಸೂಪರ್ವೈಸ್ ಮಾಡುತ್ತೆ ಅಂತಂತಂದರೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸ್ಟೋರ್ ಆಗ್ತಾ ಇದೆ ಇಲ್ವೋ, ಅಥವಾ ಅರಿಥಮೆಟಿಕ್ ಆಪ್ರೇಷನ್ಸ್ ಕರೆಕ್ಟಾಗಿ ಆಗ್ತಾ ಇದೆಯೋ ಇಲ್ವೋ, ಅಥವಾ ಇನ್ಪುಟ್ ಕರೆಕ್ಟಾಗಿ ಬರ್ತಾ ಇದೆಯೋ, ಯೂಸರಿಂದ ಇನ್ಪುಟ್ ಬರ್ತಾ ಇದೆಯೋ ಇಲ್ವೋ, ಅಥವಾ ಔಟ್ಪುಟ್ ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ನಾವು ನೋಡ್ಬೋದು. ಸೊ ಇದಾದಮೇಲೆ ಇದರಲ್ಲಿ ಇನ್ಪುಟ್ ಬಂದು ಟು ಫೀಡ್ ದ ಇನ್ಫಾರ್ಮೇಷನ್, ಅಂದರೆ ಇನ್ಪುಟ್ ಯೂಸರ್ ಬಂದು ಇನ್ಪುಟ್ ಕೊಡ್ತಾರಲ್ಲ, ಸೊ ಆ ಇನ್ಪುಟ್ ಈ ಮಷಿನ್ಗೆ ಫೀಡ್ ಆಗುತ್ತೆ ಯೂಸಿಂಗ್ ದ ಇನ್ಪುಟ್ ಪಾರ್ಟ್. ಔಟ್ಪುಟ್ ಅನ್ನೋದು ನಾವು ಇನ್ಪುಟ್ ಆಗಿ ಪ್ರೊಸೆಸ್ ಆಗಿ ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ತೋರಿಸೋದಕ್ಕೆ ಟು ಡಿಸ್ಪ್ಲೇ ದ ರಿಸಲ್ಟ್ ಔಟ್ಪುಟ್ ಪಾರ್ಟ್ ಈಸ್ ಯೂಸ್ಡ್. ಸೊ ದೀಸ್ 5 ಪಾರ್ಟ್ಸ್ ರಿಪ್ರೆಸೆಂಟ್ಸ್ ದ ಎಕ್ಸಾಕ್ಟ್ 5 ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಅಂದರೆ ಕಂಪ್ಯೂಟ್ರಲ್ಲಿ ಇದೇ ಥರ ಕಂಪ್ಯೂಟ್ರಲ್ಲಿ ನಾವು ಸ್ಟೋರ್ ಮಾಡ್ತೀವಿ, ಅದನ್ನ ಆಪ್ರೇಷನ್ ಪರ್ಫಾರ್ಮ್ ಮಾಡ್ತೀವಿ, ಅದರಲ್ಲೂ ಸೂಪರ್ವೈಸರ್ ಇರುತ್ತೆ, ಅದರಲ್ಲಿ ಇನ್ಪುಟ್ ಇರುತ್ತೆ, ಅದರಲ್ಲಿ ಔಟ್ಪುಟ್ ಇರುತ್ತೆ. ಸೊ ದಿಸ್ Charles Babbage analytical engine is called the computer. So Charles Babbage, this person, we will call him as a founder of computer. Computer founder ಅಂತ ನಾವು ಚಾರ್ಲ್ಸ್ ಬ್ಯಾಬೇಜ್ನ ಕಂಡುಹಿಡಿತೀವಿ, ಚಾರ್ಲ್ಸ್ ಬ್ಯಾಬೇಜ್ನ ಕರಿತೀವಿ. ಸೊ he is the father of computer and the name is Charles Babbage. Charles
Babbage, and he has found out the computer in the year 1822. This engine is called differential engine as well as analytical engine. So this is how computer has evolved. ಅಂದರೆ ನಾವು ಈ ಥರ ಕಂಪ್ಯೂಟಿಂಗ್ ಡಿವೈಸಿಂದ ನಾವು ಕಂಪ್ಯೂಟರ್ ಅನ್ನೋದು ಎವಾಲ್ವ್ ಆಗಿದೆ, ಅಂದರೆ ಕಂಪ್ಯೂಟರ್ ಅನ್ನೋದು ಹುಟ್ಟಿದೆ, ರೈಟ್. ಸೊ ದ್ಯಾಟ್ ಅನಾಲಿಟಿಕಲ್ ಇಂಜಿನ್ ಈಸ್ ಅ ಫೈನಲ್ ವರ್ಷನ್ ಆಫ್ ಕಂಪ್ಯೂಟರ್. ಸೊ ಅನಾಲಿಟಿಕಲ್ ಇಂಜಿನಿಂದ ನಾವು ಈಗಿರೋ ಕಂಪ್ಯೂಟರ್ಸ್ನ ನೋಡ್ಬೋದು. ನಾವು ಲೆಟ್ಸ್ ಮೂವ್ ಆನ್ ಟು ದ ಸಮರಿ, ಅಂದರೆ ಈ ಸೆಷನಲ್ಲಿ ನಾವು ಏನು ಕಲ್ತೀವಿ ಅಂತ ನೋಡೋಣ. ಈ ಸೆಷನಲ್ಲಿ ನಾವು ಇನ್ ದಿಸ್ ಸೆಷನ್ ವಿ ಆರ್ ಏಬಲ್ ಟು ನೋ ದ ಬೇಸಿಕ್ಸ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಹೌ ಕಂಪ್ಯೂಟರ್ ಹ್ಯಾಸ್ ಎವಾಲ್ವ್ಡ್ ಫ್ರಮ್ ದ ಅರ್ಲಿ ಕಂಪ್ಯೂಟರ್ಸ್. ಅಂದರೆ ಕಂಪ್ಯೂಟರ್ ಅಂದರೆ ಏನು, ಅದರ ಡೆಫಿನೇಷನ್ ಏನು, ಆಮೇಲೆ ಅರ್ಲಿ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ ಬರೋಕ್ಕಿಂತ ಮುಂಚೆ ಅದ್ರ ಹಿಂದೆ ಯಾವುದ್ಯಾವುದು ಕಂಪ್ಯೂಟಿಂಗ್ ಡಿವೈಸಸ್ ಇದ್ವಲ್ಲ, ಸೊ ಅದನ್ನ ನಾವು ಈ ಸೆಷನಲ್ಲಿ ನೋಡಿದ್ವಿ. ಸೊ ನಾವು ವಿ ವಿಲ್ ಮೂವ್ ಆನ್ ಟು ದ ಕ್ವಿಜ್ ಸೆಕ್ಷನ್. ಅಂದರೆ ನಾವು ಈ ಸೆಷನಲ್ಲಿ ಕಲ್ತಿರೋದನ್ನ ನಾವು ಕ್ವಿಜ್ ಆಗಿ ನೋಡೋಣಂತೆ, ರೈಟ್. ಕ್ವಿಜ್ ಸೆಷನಲ್ಲಿ ಫಸ್ಟ್ ಕ್ವಶನ್ ಬಂದು ದ ಟರ್ಮ್ ಕಂಪ್ಯೂಟರ್ ಈಸ್ ಡಿರೈವ್ಡ್ ಫ್ರಮ್ which language, that is Latin, German, French or Arabic. ಸೊ ಈ 4 ಲ್ಯಾಂಗ್ವೇಜಲ್ಲಿ ಯಾವ ಲ್ಯಾಂಗ್ವೇಜಿಂದ ನಾವು ಕಂಪ್ಯೂಟರ್ ಅನ್ನೋದನ್ನ ಡಿರೈವ್ ಮಾಡಿದ್ವಿ ಅಂತ ನೋಡ್ಬೋದು. ಎನಿ ಗೆಸಸ್? ಎಸ್, ದ ಆನ್ಸರ್ ಈಸ್ ಲ್ಯಾಟಿನ್. ಲ್ಯಾಟಿನ್ ಅನ್ನೋ ಭಾಷೆಯಿಂದ ನಾವು ಕಂಪ್ಯೂಟ್ ಅಂತ ಬರುತ್ತಲ್ಲ, ಅದರಿಂದ ನಾವು ಕಂಪ್ಯೂಟರ್ ಅನ್ನೋ ಟರ್ಮ್ನ ಡಿರೈವ್ ಮಾಡ್ಕೊಂಡಿದ್ದೀವಿ, ರೈಟ್. ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಜಾಕ್ವರ್ಡ್ಸ್ ಲೂಮ್ ಯೂಸಸ್ ಡ್ಯಾಶ್ ಕಾರ್ಡ್ಸ್. ಅಂದರೆ ಯಾವ ಕಾರ್ಡ್ ಯೂಸ್ ಮಾಡಿಕೊಂಡು ಅವರು ಕಂಪ್ಯೂಟಿಂಗ್ ಮಾಡ್ತಾರೆ? ಫಸ್ಟ್ ಒನ್ ಪಂಚ್ಡ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸ್ ಆ್ಯಂಡ್ ಸ್ಟಿಚ್ಡ್ ಕಾರ್ಡ್ಸ್. ಎನಿ ಗೆಸಸ್? ಜಾಕ್ವರ್ಡ್ ಲೂಮ್ ಯೂಸಸ್, ಆನ್ಸರ್ ಈಸ್ ಪಂಚ್ಡ್ ಕಾರ್ಡ್ಸ್. ಅಂದರೆ ಜಾಕ್ವರ್ಡ್ ಲೂಮ್ಸ್ ಪಂಚ್ಡ್ ಕಾರ್ಡ್ಸ್ ಯೂಸ್ ಮಾಡಿ ಅರ್ಥಮೆಟಿಕ್ ಆಪರೇಷನ್ಸ್ನ ಮಾಡ್ತಾಯಿದ್ರು. ನೆಕ್ಸ್ಟ್ ಥರ್ಡ್ ಕ್ವೆಶನ್, ಹೂ ಈಸ್ ದ ಇನ್ವೆಂಟರ್ ಆಫ್ ಡಿಫ್ರೆನ್ಷಿಯಲ್ ಇಂಜಿನ್? ಡಿಫ್ರೆನ್ಷಿಯಲ್ ಇಂಜಿನ್ನ ಯಾರು ಇನ್ವೆಂಟ್ ಮಾಡಿದ್ರು? ಫಸ್ಟ್ ಒನ್ ಅಲೆನ್ ಟ್ಯೂರಿಂಗ್, ಚಾರ್ಲ್ಸ್ ಬ್ಯಾಬೇಜ್, ಸ್ಮಿರನ್ ಕ್ರೇ ಆ್ಯಂಡ್ ಅಗಸ್ಟಾ ಅಡಮಿನ್. ಸೊ ಇದರ 4ರಲ್ಲಿ ಯಾವ್ದು ಆಪ್ಷನ್? ಎನಿ ಗೆಸಸ್? ರೈಟ್, ದ ಆನ್ಸರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ಸೈಂಟಿಸ್ಟ್ನ ಡಿಫ್ರೆನ್ಷಿಯಲ್ ಇಂಜಿನ್ನ ಫೈಂಡ್ ಔಟ್ ಮಾಡಿದ್ರು, ರೈಟ್. ನಾವು ನೆಕ್ಸ್ಟ್ ಕ್ವೆಶನ್, ಹೂ ಈಸ್ ದ ಫಾದರ್ ಆಫ್ ಕಂಪ್ಯೂಟರ್? ಫಸ್ಟ್ ಕ್ವೆಶನ್, ಫಸ್ಟ್ ಆಪ್ಷನ್ ಅಲೆನ್ ಟ್ಯೂರಿಂಗ್, ಸೆಕೆಂಡ್ ಆಪ್ಷನ್ ಚಾರ್ಲ್ಸ್ ಬ್ಯಾಬೇಜ್, ಥರ್ಡ್ ಆಪ್ಷನ್ ಸ್ಮಿರಲ್ ಕ್ರೇ, ಫೋರ್ತ್ ಆಪ್ಷನ್ ಅಗಸ್ಟಾ ಅಡಮಿನ್. ಎನಿ ಗೆಸಸ್? ಇವಾಗ ತಾನೇ ಹೇಳಿದ್ದೀನಿ, ದಟ್ ಈಸ್ ಫಾದರ್ ಆಫ್ ಕಂಪ್ಯೂಟರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್. ಆನ್ಸರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್. ಲಾಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಪಾರ್ಟ್ ಆಫ್ ಅನಾಲಿಟಿಕಲ್ ಇಂಜಿನ್? ಸೊ ಅನಾಲಿಟಿಕಲ್ ಇಂಜಿನ್ ಆರ್ ಡಿಫ್ರೆನ್ಷಿಯಲ್ ಇಂಜಿನ್ ಈಗ ಜಸ್ಟ್ ನೋಡಿದ್ವಲ್ಲ, ಸೊ ಅದರಲ್ಲಿ ಯಾವ ಪಾರ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪಾರ್ಟ್ ಆಫ್ ಅನಾಲಿಟಿಕಲ್ ಇಂಜಿನ್? ಫಸ್ಟ್ ಆಪ್ಷನ್ ಸ್ಟೋರ್, ಸೆಕೆಂಡ್ ಆಪ್ಷನ್ ಮಿಲ್, ಥರ್ಡ್ ಆಪ್ಷನ್ ಇನ್ಪುಟ್, ಫೋರ್ತ್ ಆಪ್ಷನ್ ಆಲ್ ದ of the above. Any guesses? Answer is all of the above, because analytical engine will be having 5 parts: store, mill, barrel, input and output. So ಅದರಲ್ಲಿ 3 ಪಾರ್ಟ್ ಇಲ್ಲಿದೆ. ಸೊ ದೀಸ್ ಆರ್ ದ ಪಾರ್ಟ್ ಆಫ್ ಅನಾಲಿಟಿಕಲ್ ಇಂಜಿನ್. ಸೊ ಇಲ್ಲಿಗೆ ನಿಮ್ದು ಕ್ವಿಜ್ ಸೆಷನ್ ಓವರ್ ಆಗುತ್ತೆ. ನೆಕ್ಸ್ಟ್ ಈಸ್, ನಾವು ಲೆಟ್ಸ್ ಮೂವ್ ಆನ್ ಟು ದ ರೆಫರೆನ್ಸ್. ದಟ್ ಇವಾಗ ತಾನೇ ಈ ಸೆಷನಲ್ಲಿ ಕಲ್ತಿರೋದು ಯಾವುದೇ ಟಾಪಿಕ್ ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ನಿಮಗೂ ಇನ್ನೂ ಹೆಚ್ಚಾಗಿ ಓದಬೇಕು ಅಂತಂತಂದರೆ ಯು ಕ್ಯಾನ್ ರೆಫರ್ PB ಕೋಟೂರ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್, ಅಥವಾ ಹಲ್ಕರ್ ರಾಚಪ್ಪ ಅವರು ಬರೆದಿರೋಂಥ, ಪ್ರೊಫೆಸರ್ ಹಲ್ಕರ್ ರಾಚಪ್ಪ ಅವರು ಬರೆದಿರೋಂಥ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅನ್ನೋ ಬುಕ್ನ ನೀವು ರೆಫರ್ ಮಾಡ್ಬೋದು, ರೈಟ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಬಿ ಸೇಫ್ ಇನ್ ಹೋಮ್ and learn digitally. Thank you so much.